ಏನ ಹೇಳ ಲಕ್ಷ್ಮವ್ವ, ನೀನು ಮೂರು ಸೊಸೆಯರಾಗಂದ್ರೆ ಲಲಿತವ್ವ ಸವಿತವ್ವ ಚಂದದಾರ ನೋಡು. ಅಷ್ಟ್ರಾಗ ನಿನ್ನ ಸೊಸೆ ಒಂದು ಸ್ವಲ್ಪ ಕರಗಾಕಳ. ಹಂಗೆ ನಿನ್ನ ಮಗಗ ರಾಜುಗ ಕವಿತವ್ವ ಅಕ್ಕ ಕಂಡಂಗೆ ಕಾಣಿಸ್ತಾವ. ಹೌದು, ಚಂದ್ರು ಮತ್ತು ಲಲಿತಾ, ಕೃಷ್ಣ ಮತ್ತು ಸವಿತನ್ ಜೋಡಿ ಎಷ್ಟು ಚಂದ ಐತಿ. ಸೇಮ್ ಹೀರೋ ಹೀರೋಯಿನ್ ಇದ್ದಂಗೆ ಅದಾರ ಅವ್ರು 4 ಜನ. ಅಂಡ್ ಸಣ್ಣ ಸೊಸೆ ನಿನ್ನ ಮಗ ರಾಜುಗಿಂತ ಹಿರೇಕೇನ? ಯಾಕ್ರಲ್ಲೇ ಹೆಂಗೈತಿ ಮೈಯಾಗ? ನನ್ನ ಸಣ್ಣ ಸೊಸಿ ಎಷ್ಟು ಚಂದದಾಳ ನಿಮಗೇನು ಗೊತ್ತೈತಿ? ನಿಮ್ಮ ಕಣ್ಣ ಚಂದ ನತಂಗೆ ತೊಳ್ಕೊಂಡು ನೋಡ್ರಿ. ನನ್ನ ಸೊಸಿ ಎಲ್ಲಿ ಕರ್ಗದಾಳ, ಬೆಳ್ಳಗದಾಳ, ನಿಮ್ಮ ಕಣ್ಣು ನೆಟ್ಟ ಕಾಣವಲ್ದಷ್ಟ. ಅಷ್ಟ್ಯಾಕೆ ಸಿಟ್ಟಿಗೆ ಹೋಕ್ಕಿ ಬೇ ಅಕ್ಕ? ಅಲ್ಲ, ನಾ ಹೇಳಿದ್ವಿ ಏನಂದ್ರೆ, ರಾಜು ಮತ್ತು ಕವಿತಾ ಇಬ್ಬರು ನಿಂತ್ರಂದ್ರೆ ಕವಿತಾ ದೊಡ್ಡಕ್ಕೆ ಅನ್ನಿಸ್ತಾಳ, ರಾಜು ಸಣ್ಣ ಅನ್ನಿಸ್ತಾನ. ಅದಕ್ಕೆ ವಯಸ್ಸಿನಾಗ ಏನು ಕವಿತಾ ಏನು ದೊಡ್ಡಕ್ಕೆ ಏನು ಅಂತ ಕೇಳಿದೆಪ್ಪ. ಅದ್ರಾಗೇನು ತಪ್ಪೈತಿ? ರಾಜಿಗಿಂತ ನಮ್ಮ ಕವಿತವ 2 ವರ್ಷ ಸಣ್ಣಕ್ಕಿ. ಅಕ್ಕಿ ತನ್ನ ಮನ್ಯಾಗ ಕೋಟ್ಯಾಧೀಶ್ವರರ ಮಗಳಕ್ಕಿ. ಅಕ್ಕಿಗೇನು ಚಿಂತೆ, ಆರಾಮ್ ತಿಂದು ಉಂಡು ಒಂದು ಸ್ವಲ್ಪ ಗುಂಡು ಕದಾಳಷ್ಟ. ಅದನ್ನು ಬಿಟ್ರೆ ದೊಡ್ಡಕ್ಕೇನಲ್ಲ. ನೀವು ನೋಡ್ರಿ ಮನ್ಯಾಗ ತಿನ್ನಕ್ಕೆ ಕೂಳಿಲ್ದ ಹೆಂಗೆ ಬಡಕಟಿಗೆ ಆಗಿರಿ, ಹಂಗಲ್ಲ ನನ್ನ ಸೊಸಿ. ಆದರೂ ಮನೆಗೆ ಬಂದಾಗ ನಮ್ಮ ಸವಿತವ ಲಲಿತವ ಮಾತಾಡ್ತಾರಲ್ಲ, ಬಹುದರಿಗೆ ಬಂದರಿಗೆ ಬರ್ರೆಕ್ಕರ ಕುತ್ಕೊ ಬರ್ರಿ, ಚಹಾ ಕೊಡ್ಲೇನ ನೀರು ಕೊಡ್ಲೇನ ಅಂತಂದು ಅಷ್ಟು ಚಂದ ನಿನ್ನ ಸೊಸಿ, ನಿನ್ನ ಸಣ್ಣ ಸೊಸಿ ಏನಮ್ಮ ಮಾತಾಡಂಗಿಲ್ಲ ಅನಿಸ್ತೈತಿ ನೋಡು. ಏಟೊತ್ತಾತು ನಿನ್ನ ಸೊಸಿ ಬಂದು ನಿಂತು, ನಾವು ಬಂದು ಕುತ್ಕೊಂಡು ಎಷ್ಟೊತ್ತಾತು. ಬಂದಿರನ್ರಿ, ಬಂದಿರನ್ರಿ, ನೀರು ಬೇಕನ್ರಿ, ಚಹಾ ಬೇಕನ್ರಿ, ಅದೇನೇ ಬೇಡ ಹೆಂಗದಿರಿ ಅಂತ ಒಂದು ಮಾತು ಕೂಡ ಬಾಯಿ ಬಿಚ್ಚಿ ಮಾತಾಡಿಲ್ಲ ಯವ್ವ ನಿನ್ನ ಸೊಸಿ. ನೀ ನೋಡಿದ್ರೆ ನಿನ್ನ ಸೊಸಿ ಬಗ್ಗೆ ಎಷ್ಟು ಮಾತಾಡ್ತಿದ್ದೀ ಅಂತನ. ನಮ್ಮ ಸವಿತವ್ವ ಲಲಿತವ್ವ ಇಲ್ಲೇ ಹಳ್ಳಿಯಾಗಿ ಬೆಳೆದಾರ, ಒಳ್ಳೆ ಸಂಸ್ಕಾರ ಎಲ್ಲ ಐತೆ ಅವರಿಗೆ. ಹಂಗಂತ ಪ್ಯಾಟೆನರಿಗೆ ಸಂಸ್ಕಾರ ಇಲ್ಲ ಅಂತ ಹೇಳಾಕುಂತಿಲ್ಲ. ಒಟ್ಟು ನಮ್ಮ ಲಲಿತವ್ವ ಸವಿತವ್ವ ಒಂದು ಥರ ಗಳಬಳಿ. ಮನೆಗೆ ಹೋದರ ಬಂದರಿಗೆ ಮಾತಾಡೋದು, ಯಾರು ದಾರಿ ಹಾಕೊಂಡ್ರೆ ಮಾತಾಡೋದು, ಇಂಥದ್ದೆಲ್ಲ ಭಾಳ ಐತೆ. ಕವಿತವ್ವ ಒಂದು ಸ್ವಲ್ಪ ಪ್ಯಾಟೆಗೆ ಬೆಳೆದಕ್ಕೆಲ್ಲ ಆಕೆ ಭಾಳ ಮಂದಿ ಜೊತೆ ಮಾತಾಡಿ ರೂಢಿ ಇಲ್ಲ ಆಕೆಗೆ. ಅದೇ ಬೇಯಮ್ಮ, ನಾನು ಲಕ್ಷ್ಮಕ್ಕ ಹೇಳಾಕುಂತಿದ್ದೆ, ಲಲಿತವ್ವ ಸವಿತವ್ವ ನಂಗೆ ಗಳಿಬಿಳಿ ಇಲ್ಲ ನೋಡವ್ವ ನಿನ್ನ ಸಣ್ಣ ಸೊಸಿ ಅಂತ ಹೇಳಿದಕ್ಕೆ ಎಷ್ಟು ಸಿಟ್ಟು ಮಾಡ್ಕೋತಾಳೆ ನೋಡಿ ಬೇಯಮ್ಮ ನಿನ್ನ ಮಗಳು. ಅದೇನು ಅಂತಾರಲ್ಲ, ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗೆ ಹೋದಿತ್ತಂತ, ಹಂಗಾತು. ನಿಮ್ಮ ಮನ್ಯಾಗ ಚಂದ್ರು ಕೃಷ್ಣರದ ಜೋಡಿ ಚಂದ ಐತಿ, ರಾಜು ಮತ್ತು ಕವಿತನ್ ಜೋಡಿ ನೋಡಿದ್ರೆ ಅಕ್ಕ ತಮ್ಮ ಕಂಡಂಗೆ ಕಾಣ್ತಾರ ಅಂತ ಹೇಳಿದ್ವಪ್ಪ. ನಾನಷ್ಟಲ್ಲ ಯವ್ವ ಲಕ್ಷ್ಮವ್ವ, ಇದೀ ಊರಾಗ ಹಂಗ ಅಂತಾರ. ರೀ ಆಂಟಿ, ನಿಮ್ಮ ಕೆಲಸ ಎಷ್ಟಿದೆ ಅಷ್ಟೇ ನೋಡ್ಕೊಂಡು ಹೋಗ್ರಿ. ನನ್ನ ಬಗ್ಗೆ ನೀವು ಮಾತಾಡೋವಂಥ ಅವಶ್ಯಕತೆ ಇಲ್ಲ. ಏನೋ ಮನೆಗೆ ಬಂದಿದ್ದೀರಾ ಅಂತ ಸುಮ್ಮನೆ ಇದ್ರೆ ನಮ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತೀರ. ನನಗೆ ಸುಮ್ಮನೆ ಇದ್ಬಿಡ್ರಿ, ನನ್ನ ವಿಷಯಕ್ಕೆ ಬರಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಯಾರಿಷ್ಟ ಅವ್ರ ಜೊತೆ ಅಷ್ಟೇ ಮಾತಾಡ್ಕೊತಾ ಇರ್ರಿ. ನನ್ನ ವಿಷಯದಕ್ಕೆ ಬರಕ್ಕೆ ಹೋಗ್ಬೇಡ್ರಿ ನೀವು. ಬರೀ ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳೋದ ನಿಮ್ಮ ಕೆಲಸ ಅಂತ ಅನ್ಸುತ್ತೆ. ಏನು ನನ್ನ ಬಗ್ಗೆ ಆಡ್ಕೊಳಕ ಇಲ್ಲಿ ತನಕ ನೀವು ಬಂದಿದ್ದು? ಕವಿತಾ, ಮನೆಗೆ ಬಂದವ್ರಿಗೆ ಹಾಗೆಲ್ಲ ಮಾತಾಡಬಾರ್ದು ಅಜ್ಜಿ. ಹಂಗಂತ ಅವ್ರು ನನ್ನ ವಿಷಯದಲ್ಲಿ ಏನು ಬೇಕಾದರೂ ಮಾತಾಡಿದ್ರು ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ದೀರಾ? ಸಾಧ್ಯನೇ ಇಲ್ಲ. ನನ್ನ ವಿಷಯಕ್ಕೆ ಯಾರಾದರೂ ನನ್ನ ತಂಟೆಗೆ ಬಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ನಾನು ಯಾಕಜ್ಜಿ ಇವ್ರ ಜೊತೆ ಅನ್ಸ್ಕೊಳ್ಳಿ? ಇವ್ರು ಮನೆಗೆ ಬಂದ್ರೆ ಬಂದಿರ್ತಾರೆ, ಕುತ್ಕೊಂಡಿರ್ತಾರೆ, ಹೋಗಿರ್ತಾರೆ. ನಾನು ಇವ್ರು ಬಂದ ತಕ್ಷಣ ಕೈ ಕಟ್ಕೊಂಡು ಬಂದು ನಿಂತ್ಕೊಂಡು ಏನು ಬೇಕ್ರಿ, ಚಹಾ ಬೇಕಾ, ನೀರು ಬೇಕಂತ ಕೇಳ್ಕೊಂತ ನೀವು ಕುತ್ಕೊಳಕ್ಕೆ ನಾನೇನು ಖಾಲಿ ಇಲ್ಲ ಇಲ್ಲಿ. ಅಷ್ಟೇ ಅಲ್ದ ನಾನೇನು ಇವ್ರ ಆಳನೂ ಅಲ್ಲ, ಬಂದ ತಕ್ಷಣ ಏನು ಬೇಕಂತ ಕೇಳಿ ಕೊಡಾಕ. ಅಯ್ಯಯ್ಯಯ್ಯ, ಎಷ್ಟರ ಮಾತಾಡ್ತೀಯವ್ವ ನೀನು. ಪ್ಯಾಟ್ಯಾಗ ಬೆಳೆದಕ್ಕೆ ಅಂತಂತಿದಿ, ಒಂಚೂರರ ನಯ ನಾಜುಕು ಇಲ್ಲ ಬಿಡಯ್ಯವ್ವ. ಯಾ ನಮ್ನಿ ಓದತಿದೀಯ ಯವ್ವ ತಾಯಿ? ನನ್ನ ತಂಟೆಗೆ ಬಂದ್ರೆ ನಾನು ಮಾತಾಡೋದ ಹಿಂಗೆ. ಸುಮ್ಮನೆ ಈ ಮನೆಗೆ ಎದಕ್ಕೆ ಬಂದಿರಿ, ಆ ಕೆಲಸನ ಮುಗಿಸ್ಕೊಂಡು ಹೋಗ್ತಾ ಇರಿ. ಸುಮ್ಮನೆ ನನ್ನ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ್ರಿ, ಗೊತ್ತಾತನ? ನನ್ನ ಸೊಸಿ ತಂಟೆಗೆ ಬಂದ್ರೆ ನನ್ನ ಸೊಸಿ ಯಾರನ್ನೂ ಸುಮ್ಮನೆ ಬಿಡಂಗಿಲ್ಲ. ಅತ್ತಿಗೆ ತಕ್ಕ ಸೊಸಿ ಅದಾಳ ಬಿಡವ. ಅಂದಂಗ ನಿನ್ನ ಸಣ್ಣ ಸೊಸಿ ಏನು ಕೆಲಸ ಮಾಡ್ತಾಳ? ಏನು ನಾವು ಖಾಲಿ ಕೂತ್ಕೊಂಡಿರ್ತೀನಿ ನಾನು ಹಂಗನ ಹಿಂಗನ ಅಂತ ಮಾತಾಡಿದ್ರಲ್ಲ, ನಿನ್ನ ಸಣ್ಣ ಸೊಸಿನೂ ಕೆಲಸ ಮಾಡ್ತಾಳನ? ಏನು ಕೆಲಸ ಮಾಡ್ತಾಳ? ನನ್ನ ಸಣ್ಣ ಸೊಸಿಗೆ ಕೆಲಸ ಮಾಡುವಂಥ ಕರ್ಮ ಇನ್ನೂ ಏನೂ ಬಂದಿಲ್ಲ. ಅಕ್ಕಿ ಅಕೌಂಟ್ನಾಗ ಲಕ್ಷಾಂತರ ರೂಪಾಯಿ ಐತಿ. ಅಕ್ಕಿ ಯಾಕೆ ಕೆಲಸ ಮಾಡ್ಬೇಕು? ಅಕ್ಕಿ ಆರಾಮಾಗಿರಕ್ಕಿ. ಅಯ್ಯ, ಲಕ್ಷಾಂತರ ರೂಪಾಯಿ ಇದ್ದ ಮಾತ್ರಕ್ಕೆ ದುಡಿಬಾರ್ದಂತ ಏನಾರು ಕಾಯ್ದೆ ಐತನ? ನೀನು ಬಾರಿ ಬಿಡು, ಏನೂ ದುಡಿಯಲ್ಲ, ಮನ್ಯಾಗ ಖಾಲಿ ಇರ್ತಾಳಂತ ಹೇಳು. ಅದನ್ನು ಬಿಟ್ಟು ನೀನೇನು ಬೇಯಕ್ಕ ಅಕೌಂಟ್ನಾಗ ಅಷ್ಟೈತಿ ಇಷ್ಟೈತೆ ಅಂತ ಹೇಳ್ತೀರಿ? ನನ್ನ ಸಣ್ಣ ಮಗ ರಾಜುನ ಲಕ್ಷಾಂತರ ರೂಪಾಯಿ ದುಡಿತಾನ, ಗೋರ್ಮೆಂಟ್ ನೌಕರಿನಾಗದಾನ. ನನ್ನ ಸೊಸಿ ಇದು ತಂದೆ ತಾಯಿ ಕೋಟ್ಯಾಧೀಶ್ವರ ಅದಾರ. ಅಕ್ಕಿ ಅಕೌಂಟ್ನಾಗ ಲಕ್ಷಾಂತರ ರೂಪಾಯಿ ಕೊಳೆಯಾಕ ಕುಂತೈತಿ. ಅಂಥದ್ರಾಗ ಅಕ್ಕಿ ದುಡಿದು ಏನು ಮಾಡಂದಿ? ನನ್ನ ಮಗನ ದುಡಿಯೋದು ಬೇಡ ಅಂತ ಅಂದ ನನ್ನ ಸೊಸಿಗೆ. ನಿಮ್ಮದೇನು ತಕರಾರು? ನನ್ನ ಮಗ ಸೊಸಿ ರಾಜ ರಾಣಿ ಇದ್ದಂಗೆ ಅದಾರ ಇಬ್ರು, ಗೊತ್ತನ? ನನ್ನ ಮಗಗ ಆಫೀಸ್ನಾಗ ಎಷ್ಟು ಜನ ಆಳುಗಳು ಅವನ ಕೈ ಕೆಳಗಡೆ ಅದಾರ ಗೊತ್ತನ? ನೀರು, ಜ್ಯೂಸು, ಚಾ ಟೈಮಿಗೆ ತಂದು ಕೊಡ್ತಾರ ನನ್ನ ಮಗಗೆ, ಗೊತ್ತನ? ಅಂಥ ದೊಡ್ಡ ಆಫೀಸರನ ಹೆಂಡತಿ ಏನು ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ. ಆರಾಮಾಗಿ ಮನ್ಯಾಗ ರಾಣಿ ಹಂಗಿದ್ರೆ ಸಾಕು, ಗೊತ್ತನ?
ಅಷ್ಟೇ ಅಲ್ಲ, ನನ್ನ ಮಗಗೆ ಗೋರ್ಮೆಂಟ್ನವರು ದೊಡ್ಡ ಕಾರ್ ಕೊಟ್ಟಾರ ಗೊತ್ತನ. ಕಾರ್ನಾಗ ಅಡ್ಡಾಡ್ತಾನ ನನ್ನ ಮಗ. ಹಾಂ, ಈಗೇನೋ ಒಂದು 4-5 ದಿನ ನನ್ನ ಮಗಗೆ ಬೇಸರ ಆಗಿದ್ದಕ್ಕೆ ವರ್ಕ್ ಫ್ರಮ್ ಅದೇಂತ ಹೊಲ್ಕ ಏನ ಅಂತಾರಪ್ಪ, ಮನೆಯಾಗ ಕುತ್ಕೊಂಡು ಕೆಲಸ ಮಾಡಂತಂದು ದೊಡ್ಡದ ಲ್ಯಾಪ್ಟಾಪ್ ಕೊಟ್ಟಾರ ಗೊತ್ತನ. ಅಲ್ಲ ಬಿಯಕ್ಕ, ಈ ಯಾವುದದ ಎಂಥದಂತಾರಲ್ಲ ಪವೇಟ ಎಂಥದ ಅಂತಾರಲ್ಲ ಯವ್ವ, ಹಾಂ ಖಾಸಗಿ ನೌಕರಿ ಅಂಥದ್ರಾಗಿನ ಮನ್ಯಾಗ ಕುತ್ಕೊಂಡು ಕೆಲಸ ಮಾಡೋದನ್ನ ನೋಡಿನವ. ಈ ಸರ್ಕಾರಿ ನೌಕರಿಯರು ಯಾರು ಮನ್ಯಾಗ ಕುತ್ಕೊಂಡು ಕೆಲಸ ಮಾಡಿದ್ದು ನಾನಂತೂ ಇದುವರೆಗೂ ನೋಡಿಲ್ಲ ಕೇಳಿಲ್ಲ ಬಿಡವ. ಇದ ದೊಡ್ಡ ಒಂದು ಹಳ್ಳಿ ಬಿಟ್ಟು ಹೊರಗಡೆ ಹೋಗಿ ಗೊತ್ತಿಲ್ಲ ನಿನಗೆ. ಅದಕ್ಕೆ ಅಂಥದ್ದು ನಿನಗೆ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಇರ್ತೈತಂತ ಮಾಡ್ಯಾನ, ಏನೇ ಗೊತ್ತಿಲ್ಲ ನಿನಗೆ. ನನ್ನ ಮಗ ದೊಡ್ಡ ಆಫೀಸರ್ ಅದಾನ, ಆಫೀಸರು ಅದಕ್ಕೆ ಆರಾಮ ಮನ್ಯಾಗಾರ ಕುತ್ಕೊಂಡು ಕೆಲಸ ಮಾಡ್ತಾನೆ, ಆಫೀಸ್ನಾಗಾರ ಕುತ್ಕೊಂಡು ಕೆಲಸ ಮಾಡ್ತಾನೆ ಗೊತ್ತನ. ಇಡೀ ಸುತ್ತ ಹಳ್ಳಿಯಾಗ ಯಾರ್ದು ಇಲ್ಲ ಗೋರ್ಮೆಂಟ್ ನೌಕರಿ ಗೊತ್ತನ. ನನ್ನ ಮಗಂದು ಅಷ್ಟೇ ಇರೋದು, ಅಷ್ಟು ದೊಡ್ಡ ಪಗಾರಿಂದು ಅಷ್ಟು ದೊಡ್ಡದು ನೌಕರಿ, ಸರ್ಕಾರಿ ನೌಕರಿ ಗೊತ್ತನ. ನನಗದೇ ಅಂಥ ದೊಡ್ಡ ನೌಕರಿ ತೊಗೊಂಡಿರೋನು ನನ್ನ ಮಗ ಅಂತ ಅನ್ನಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತೈತಿ ಗೊತ್ತನ. ಅದು ಅಂತಾರ ಸಾಧನೆ ಅಂತಂದು. ಏನ ಬಿಡಯ್ಯಕ್ಕ, ಸರಿ ತಗೋಬೇಯಕ್ಕ, ಆದರೂ ನಮಗೆ ಅನುಮಾನನ. ನಿನ್ನ ಅನುಮಾನನ ಬಗೆಹರಿಸೋಂಥ ಅವಶ್ಯಕತೆ ನಮಗೇನೂ ಇಲ್ಲವ. ನಡ್ರಿ ಸಾಕು, ಬಂದು ಬಾಳತ್ತಾತು. ಲಕ್ಷ್ಮಿ ಮನೆಗೆ ಬಂದರೆ ಹಿಂಗೆ ಮಾತಾಡ್ತಾರನು, ನಡಿ ನೀ ಒಳಗಡೆ. ಇನ್ನು ಮತ್ತೆ ನೋಡಿದ್ರೆ ಮಗನ ಬಗ್ಗೆ ಈ ನಮ್ನಿ ಕೊಚ್ಕೊಂಡ ಕುಂತಾರ. ಮಗ ನೋಡಿದ್ರೆ ನೌಕರಿ ಇಲ್ದ ಮನ್ಯಾಗ ಕುತ್ಕೊಂಡಾನ. ನೀವೇನು ಬೇಸರ ಮಾಡ್ಕೊಬೇಡ್ರವ, ನಮ್ಮ ಲಕ್ಷ್ಮಣನ ಗುಣ ನಿಮ್ಗೆ ಗೊತ್ತಿದ್ದಿದ್ದ ಆಯ್ತಲ್ಲ, ಅದು ಹಂಗೆ ಒಂದು ಸ್ವಲ್ಪ ಸ್ವಾದ ಮುಸುಳಿದು. ನೀವೇನು ಬೇಸರ ಮಾಡ್ಕೊಬೇಡ್ರವ. ಅಂದಂಗೆ ಮಕ್ಕಳು ಶಾಲೆಗೆ ಹೋಗಾರನವ? ಹ್ಞೂ ಬೇ ಅಮ್ಮ, ಶಾಲೆಗೆ ಹೋಗಾರ ನೋಡು. ಇವರು ಹೊಲ್ದಾಗ ಹೋಗಿದ್ರಾ, ನಾವಷ್ಟೇ ಇದ್ವಿ ಮನ್ಯಾಗ, ಕೆಲಸ ಎಲ್ಲ ಮುಗ್ದಿತ್ತ. ಅದಕ್ಕೆ ನಮ್ಮ ಲಲಿತವ ಸವಿತಂದು ಸುದ್ದಿ ಗೊತ್ತಾತಲ್ಲ, ಅದಕ್ಕೆ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಅದು ಹೊಲ್ದ ಬಟ್ಟೆ ಭಾಳ ಬಿದ್ದಾವೆ ಬಿಡ್ಬೇ ಅಮ್ಮ. ಭಾರಿ ಮಸ್ತ್ ಅದಾವು. ಒಂತಂಥ ಬಟ್ಟೆ ಎಲ್ಲ ಹೊಲಿತಾರಲ್ಲ, ನಮಗಂತ ನೋಡಿ ಭಾಳ ಖುಷಿ ಆಯ್ತು ಬೇ ಅಮ್ಮ. ನಮ್ಮ ಹುಡುಗರಿಗೂ ಇನ್ಮೇಲೆ ನನ್ನ ಮಗಳಿಗೆ ಬಟ್ಟೆನ ಲಲಿತವ ಸವಿತವನ ಹತ್ರನೇ ಹೊಲಿಸ್ತೀನಿ ನಾನು ಇನ್ಮೇಲೆ. ಹ್ಞೂ ಬೇ, ನಾನು ಒಂದು ಚೂಡಿದಾರ್ ಹೊಲಿಸ್ಬೇಕಂತ ಇದೀನಿ. ಎಲ್ಲರೂ ಹಾಕೋತ್ರವ, ನಾನು ಹಾಕೊಂಡೇ ಇಲ್ಲ. ಅದಕ್ಕೆ ನಾನು ಲಲಿತವ ಸವಿತವನ ತಾಲೆನ ಹೊಲಿಸ್ಕೋಬೇಕಂತ ಇದೀನಿ. ಹೊಲಿಸ್ಕೊರಿ, ಯಾರು ಬೇಡ ಅಂತಾರೆ. ಅವರಿಬ್ರು ಚಲೋನ ತಂಗ ಹೊಲಿತಾರ ಬಟ್ಟಿನ. ಹಂಗೆ ನಿಮಗೆ ಪರಿಚಯದವ್ರು ಯಾರ್ಯಾರು ಅದಾರ ನೋಡು, ಅವರಿಗೂ ಹೇಳ್ರಿ, ಹಿಂಗೆ ನಮ್ಮ ಊರಾಗ ಇಬ್ರು ಹೊಲಿಯಾರ ಅದಾರವ, ಚಲೋ ಹೊಲಿತಾರ ಹಾಕ್ರಿ ಅಂತಂದು. ಅಂದ್ರೆ ಭಾಳ ಮಂದಿ ಗೊತ್ತಾದ್ರೆ ಮತ್ತೊಂದು ಸ್ವಲ್ಪ ಮಂದಿನೂ ಬಂದು ಹಾಕ್ತಾರ ನಮ್ಮ ಹತ್ರ. ಅಯ್ಯೋ ಅಮ್ಮ, ಅದನ್ನು ನೀನು ಹೇಳ್ಬೇಕನ್ಬೇ. ನಾವು ನಮಗೆ ಪರಿಚಯದಾರ ಯಾರ್ಯಾರದಾರ ಅವರು ಎಲ್ರಿಗೂ ಹೇಳ್ತೀವಂತ. ನಾವು ಒಂದೊಂದು ಬ್ಲೌಸ್ ಹೊಲ್ಸ್ಕೊಂಡ್ಮೇಲೆ ಹಾಕೋತೀವಲ್ಲ, ಚಲೋ ಇತ್ತಂದ್ರೆ ನಾವು ಹೇಳೋದೇ ಬೇಡ ಬೇ ಅಮ್ಮ. 4 ಜನ ಕೇಳಬಿಡ್ತಾರೆ, ಏನು ನಿನ್ನ ಬ್ಲೌಸ್ ಎಷ್ಟು ಚಲೋ ಐತಲ್ಲ ಕಲ್ಲವ, ಎಲ್ಲಿ ಹೊಲ್ಸ್ಕೊಂಡು ಇಷ್ಟು ಚೆಂದ ಐತಲ್ಲ ಅಂತ ಅವ್ರ ಕೇಳ್ತಾರೆ ಬೇ ಅಮ್ಮ. ಅದಕ್ಕೆ ನಾವು ಬ್ಲೌಸ್ ಹೊಲ್ಸ್ಕೋಬೇಕಂತದೀವಿ. ಅದ ಕೇಳಿದ್ವಿ ಲಲಿತವ್ಗ ಸವಿತವ್ಗ, ಹಿಂಗೆ ಬ್ಲೌಸ್ ಹಾಕೋಬೇಕಂತದೀವವ, ಹೊಲಿಸ್ಕೊಡವ ನಮಗೂ ಅಂತಂದೆ. ಅಯ್ಯ ಅಕ್ಕರ ನೀವೇನು ತಂದು ಹಾಕ್ರಿ, ನಾವೇನು ಬೇಡ ಅನ್ನಂಗಿಲ್ಲ. ಇದು 1 ವಾರ ಅಷ್ಟೇ, ಇವು ಮದುವೆ ಬಟ್ಟೆ ಅದಾವು, ಇವು ಆದಮೇಲೆ ಖಾಲಿನೇ ಇರ್ತೀವಿ, ಅವಾಗ ತಂದು ಕೊಡ್ರಿ, ಹೊಲಿದು ಕೊಡ್ತೀವಂತ, 2 ದಿನದಾಗ ಹೊಲಿದು ಕೊಡ್ತೀವಿ ಅಂತಂದಾರ. ಮಂಜವ್ವ, ನೀನು ಏನಾರ ಹೇಳ್ಬಿಯಮ್ಮ, ಲಲಿತವ್ಗ ಸವಿತವ್ಗ ಒಟ್ಟ ಸೊಕ್ಕಿಲ್ಲ ನೋಡ್ಬೇ. ಇಷ್ಟು ಚಲೋ, ಇಷ್ಟು ದೊಡ್ಡದು ಆರ್ಡರ್ ಬಂದಿದ್ದಕ್ಕಿಗೆ ಅಷ್ಟು ಪ್ಯಾಟರ್ನರೆಲ್ಲ ತಂದು ಅವ್ರ ಹತ್ರ ಹಾಕಾಕುಂತಾರ. ಅಂದರೂ ಒಂದು ಚೂರು ಕೂಡ ಸೊಕ್ಕು ಅಹಂಕಾರ ಇಲ್ಲ ನೋಡ್ಬೇ ಅಮ್ಮ. ಅಷ್ಟ ಚಂದ ಮುಂಚೆ ಹೆಂಗೆ ನಕ್ಕೊಂತ ಮಾತಾಡ್ತಿದ್ರು, ಈಗೂ ಅಷ್ಟ ಚಂದ ನಕ್ಕೊಂತ ಮಾತಾಡ್ತಾರೆ ನೋಡ್ಬೇ. ಅವರಿಬ್ರು ಹಂಗದಾರವ, ಅವರಿಗೆ ಒಟ್ಟ ಈ ಸೊಕ್ಕು ಅಹಂಕಾರ ಅದು ಯಾವುದೂ ಇಲ್ಲ. ಹಂಗೆ ಇರಬೇಕಲ್ಲ ನಾವೆಷ್ಟೋ ದೊಡ್ಡರಾದ್ರೂ, ಎಷ್ಟು ಎತ್ತರಕ್ಕೆ ಬೆಳೆದ್ರೂ ನಾವು ಬಂದಿರೋ ದಾರಿನ ಯಾವತ್ತೂ ಮರಿಬಾರ್ದು. ನಿಜ ಬಿಡ್ಬೇ ಅಮ್ಮ, ಅವರಿಬ್ರು ಹಂಗೆ ಅದಾರ. ಅದಕ್ಕೆ ಅಲ್ಲನ್ಬಿ ಹೇಳಿದ್ದೆ, ಲಕ್ಷ್ಮವ್ಕ ಪುಣ್ಯ ಮಾಡಾಳಂತಂದು. ಇನ್ನೇನು ಅವ್ರೇನು ಪಾಪ ಮಾಡಾರನ ನನ್ನಂತ ಅತ್ತಿನ ಪಡ್ಯಾಕ? ಏನು ಹಂಗೆ ಹೆಂಗೆ ಹೇಳಕ್ಕೆ ಕುಂತೀರಂದ್ರೆ, ಅವರಿಬ್ರು ಪಾಪ ಮಾಡಿಬಿಟ್ಟಾರ ನನ್ನಂತ ಅತ್ತಿನ ಪಡ್ಯಾಕ, ಇಂಥ ಮನೆ ಪಡೆ ಆಕ ಅನ್ನಂಗೆ ಮಾತಾಡಕ್ಕೆ ಕುಂತೀರಿ ನೀವು. ಅಲ್ಬೇ ಅಕ್ಕ, ನಾವ್ಯಾವಾಗ ಹಂಗಂದೀವಿ ಅಂತ, ಚಲೋ ಸೊಸೆಯಾರು ಸಿಕ್ಕಾರಲ್ಲವ, ಅದಕ್ಕೆ ಪುಣ್ಯನ ಮಾಡಿ ನೋಡ್ಬೇ ಅಕ್ಕ ಅಂತ ಅಂದ್ವಿ ಅಷ್ಟ. ನೀನು ಅದಕ್ಕೆ ಖುಷಿ ಪಡಬಿಟ್ಟು ಏನು ಬೇ ಅಕ್ಕ, ನೀನು ಸಣ್ಣ ಸೊಸೆ ಬಗ್ಗೆ ಎಷ್ಟು ಗರ್ವದಿಂದ ಹೇಳ್ಕೊತಿದ್ದಿ, ಹಂಗೆ ಇವರಿಬ್ರು ಸೊಸೆಯರ ಬಗ್ಗೆನೂ ಹಂಗೆ ಹೇಳ್ಕೊಬೇಕಿಲ್ಲ. ನೀನು ಒಂದು ಸೊಸಿಗೊಂದು ಇನ್ನೊಂದು ಸೊಸಿಗೊಂದು ಮಾಡಿದೆ ಅಂದ್ರೆ ಮನ್ಯಾಗ ಒಡಕ್ಕೆ ಉಂಟಾಗಲ್ಲ ಅನ್ಬೇ ಅಕ್ಕ. ನನಗೆ ಗೊತ್ತೈತಿ ಯಾವ ಸೊಸೆಯರ ಜೊತೆ ಹೆಂಗಿರಬೇಕು ಹೆಂಗಿಲ್ಲ ಅಂತ ಅನ್ನೋದು. ಹಂಗೆ ನಮ್ಮ ಮನೆಯದನ್ನು ನೋಡ್ಕೊಳಕ್ಕೆ ನನಗೆ ಚಂದ ಅಂತ ಗೊತ್ತೈತಿ. ನಿಮ್ಮಿಂದ ನಾನೇನು ಕಲಿಯುವಂಥ ಅವಶ್ಯಕತೆ ಇಲ್ಲ. ಬಂದುಬಿಟ್ರೆ ನನ್ನ ಬಗ್ಗೆ ನಾ ಮಾಡೋಕ್ಕೇನು ಕೆಲಸ ಇಲ್ಲನೇ ಇಲ್ಲ, ಬಂದು ಕೂತ್ಕೊಂಡವು. ನೀವೇನು ತಪ್ಪು ತಿಳ್ಕೊಬೇಡ್ರವ, ಆಕೆ ಬಗ್ಗೆ ನಿಮ್ಗೆ ಗೊತ್ತಿದ್ದಿದ್ದಾಯ್ತಲ್ಲ. ಯಮ್ಮ, ನಾ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ಬೇ. ಲಕ್ಷ್ಮವ್ಕನ ಮುಖ ನೋಡಿದ್ರೆ ಈ ನಿಮ್ಮ ಮನೆ ಅಂಗಳಕ್ಕೆ ಹೆಜ್ಜೆ ಇಡಕ್ಕೂ ಮನಸ್ಸು ಬರೋಂಗಿಲ್ಲ. ಏನೋ ನಿಮ್ಮ ಮುಖ, ಆಮೇಲೆ ಮಂಜಪ್ಪಣ್ಣರ ಮುಖ, ಮತ್ತು ಲಲಿತವ ಸವಿತವ ಇರೋದಕ್ಕೆ ಈ ಮನೆಗೆ ಬರೋದು ಬೇ ಅಮ್ಮ. ಇಲ್ಲ ಅಂದ್ರೆ ಈ ಮನೆ ಕಡೆ ಹೆಜ್ಜೆ ಹಾಕೋದಿರಲಿ, ಕಣ್ಣು ಕೂಡ ಹಿಂಗೆ ಒರೆಸಿ ಈ ಥರ ಸರಿಸಿ ನೋಡೋಂಗಿಲ್ಲ ನಾವು ಈ ಮನೇನ.
ಆದರೂ ಬೇಯಮ್ಮ ಲಕ್ಷ್ಮವ್ಕ ಇನ್ನರ ಬದಲಾಗ್ಬೇಕು. ನಾಳೆ ವಯಸ್ಸಾದ ಕಾಲಕ್ಕೆ ಸೊಸೆರ ಕೈಯಾಗ ಚಂದನ ತಂಗಿರ್ಬೇಕೀಕೆ. ಈಗ ಹಿಂಗೆ ಹುರ್ತಾವಳಿ ಹುರಿದ್ಲು ಸೊಸೆರನ್ನ ಹುರಿಸ್ಕೊಳ್ಳೋದು, ಸೊಸೆರ ಕಂಡ್ರೆ ಆಗ್ಲಾರ್ದಂಗೆ ಮಾಡಿದ್ರೆ ನಾಳೆ ನೆಲಕ್ಕೆ ಬಿದ್ದ ಕಾಲಕ್ಕೆ ಸೊಸೆರು ಸುಮ್ಮನೆ ಇರ್ತಾರನ್ಬೇ. ಏನು ಅರ್ಥ ಮಾಡ್ಕೋಬೇಕು ಬೇಯಮ್ಮ ನಿಮ್ಮ ಮಗಳು. ಅಂದರೂ ನಿಮ್ಮ ಮಗಳು ನಿಮ್ಮನ್ನ ಹೊತ್ತಿಲ್ಲ ಬಿಡಬೇಯಮ್ಮ. ನಿನ್ನನ್ನು ಈ ಊರಾಗ ಒಬ್ಬರು ಒಂದು ಮಾತು ಹಿಂಗೆ ಹೆಸರಿಟ್ಟು ಅಂದಿಲ್ಲ ನೋಡ್ಬೇಕು, ಈಕೆ ಹಿಂಗೆ ಮಂಜವಮ್ಮ ಅಂತಂದು. ನಿನಗೆ ಒಂದು ಮಾತು ಯಾರೂ ಏನಂದಿಲ್ಲ ಅಂತ ಕೇಳಿದ್ದೀನಿ. ನೀನು ಹೊಟ್ಟೆಗೆ ನೋಡಿದ್ರೆ ಎಂಥ ಮಗಳು ಹುಟ್ಟ ನೋಡ್ಬೇಕು. ಏನು ಮಾಡೋದವ, ಎಲ್ಲ ನಾವು ಪಡ್ಕೊಂಬಂದಿದ್ದೆ. ಸರಿ ಬೇಯಮ್ಮ, ನಾವಿನ್ನು ಬರ್ತೀವಿ. ಭಾಳ ಹೊತ್ತಾತು, ಮನ್ಯಾಗ ಕೆಲಸ ಅದಾವು. ಸರಿ ನಾವು ಹೋಗ್ಬರಿ. ಏನು ನನ್ನ ಮಗಳ ಸಲುವಾಗಿ ಎಲ್ಲರ ಜೊತೆ ಅನ್ಸ್ಕೊಂಡಂಗೆ ಆಗೈತಿ ನನ್ನ ಪರಿಸ್ಥಿತಿ. ಅವ್ರು ಅಂದಿದ್ರಾಗ ಏನು ತಪ್ಪೈತಿ? ಮನೆಗೆ ಬಂದರ ಜೊತೆ ಒಂದು ಸ್ವಲ್ಪ ಚಂದನ ತಂಗೆ ಮಾತಾಡೋದು ಗೊತ್ತಿಲ್ಲ, ಬಿಡೋದು ಗೊತ್ತಿಲ್ಲ. ಈಕೆ ಸೊಕ್ಕು ಅಹಂಕಾರ ಅದು ಯಾವಾಗ ಕಮ್ಮಿ ಆಗುತ್ತೋ ಏನೋ.